ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್ ಡಿಸ್ಚಾರ್ಜ್ ಬಗ್ಗೆ ಏನೋ ಹೇಳಿದ್ರ? ಮೋಸ್ಟ್ಲಿ ಇನ್ನೊಂದ್ 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ನೀವ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡ್. ಅಲ್ಲಮ್ಮ, ನಿನ್ನಂತ ಮಗಳಿದ್ದಾಗ ನಂಗೆ ಯಾವ ಚಿಂತೆ ಅಮ್ಮ. ಸೊ ಫೈನಲ್ ಆಗಿ ನೀವ್ ಅವಳನ್ನ ನೋಡಿದ್ರಿ ಅಂದ್ಮೇಲೆ ಅವಳ ಚಾಪ್ಟರ್ ಫಿನಿಶ್ ಆಯ್ತು ತಾನೆ? ಫಿನಿಶ್ ಮಾಡ್ಬೇಕು ಅಂತಾನೆ ಹೋಗಿದ್ದೆ ಮೇಡಮ್. ಅವಳು ನಿನ್ನೇನು ಹಿಡಿಯೋ ಅಷ್ಟೊತ್ತಿಗೆ ಒಂದು ಗಾಡಿ ಬಂದು ನನಗೆ ಆಕ್ಸಿಡೆಂಟ್ ಮಾಡ್ಬಿಡ್ತು ಮೇಡಮ್. ಒಳಗಡೆ ಯಾರೋ ಏನೋ ಮಾತಾಡ್ತಿದಾರ. ಅಂದ್ರೆ ಆ ಸಿಂಧು ಇನ್ನೂ ಜೀವಂತವಾಗಿದ್ದಾಳ? ಸ್ವಲ್ಪದ್ರಲ್ಲಿ ಮಿಸ್ ಆದ್ಲು ಮೇಡಮ್. ಸ್ವಲ್ಪನ ಜಾಸ್ತಿನ? ಫೇಲ್ಯೂರ್ ಇಸ್ ಫೇಲ್ಯೂರ್. ಸಾರಿ ಮೇಡಮ್, ನನಗೆ ಈ ಪರಿಸ್ಥಿತಿ ಆಗಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಫೇಲ್ಯೂರ್ ಆಗೋಕೆ ಬಿಡ್ತಾನೆ ಇರಲಿಲ್ಲ ಮೇಡಮ್. ವಿರಾಟ್ ಬಗ್ಗೆ ಕೇಳಿ ಸಮಾಧಾನ ಆಯ್ತು. ಆರೋಗ್ಯವಾಗಿ ಮನೆಗೆ ಬಂದ್ರೆ ಸಾಕು. ಡ್ಯಾಡ್, ಡಾಕ್ಟರ್ ಬಂದ್ರು. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಆಯ್ತಮ್ಮ, ಪ್ಲೀಸ್ ಟೇಕ್ ಕೇರ್. ಸಿವಿಯರ್ ಆಗಿ ಇಂಜುರಿ ಆಗಿತ್ತು ಮೇಡಮ್. ಅದೇ ಸಮಯಕ್ಕೆ ಒಬ್ರು ಬಂದು ನನ್ನ ಕಾಪಾಡಿದ್ರು. ನಾನಿವತ್ತು ಜೀವಂತವಾಗಿದ್ದೀನಿ ಅಂದ್ರೆ ಅವರೇ ಕಾರಣ ಮೇಡಮ್. ಮೇಡಮ್, ಇವರೇ ಮೇಡಮ್, ನನ್ನ ಪ್ರಾಣ ಉಳಿಸಿದ ದೇವತೆ. ಅಮ್ಮ ನಮಸ್ತೆ. ನಮಸ್ತೆ. ಓ ಹೌದಾ? ಇವಳು ನನ್ನ 2ನೇ ಸೊಸೆ ಭೈರವಿ. ಓ, ನಿಮ್ ಸೊಸೆ 100 ಕಾಲ ಚೆನ್ನಾಗಿರ್ಬೇಕು ಮೇಡಮ್. ನನ್ನಂತ ಅಪರಿಚಿತನ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ನಿಮ್ಮನ್ನಂತೂ ತಾಯಿ ತರ ನೋಡ್ಕೋತಾರೆ ಬಿಡಿ ಮೇಡಮ್. ಎನಿವೇಸ್, ಈಗ ಸಿಂಧು ಮ್ಯಾಟ್ರ್ ಏನಾಯ್ತು? ಡೋಂಟ್ ವರಿ ಮೇಡಮ್, ನಾನು ರಿಕವರಿ ಆದ ತಕ್ಷಣ ಅವಳನ್ನ ಪತ್ತೆ ಹಚ್ಚಿ ನಿಮಗೆ ಪ್ರಾಮಿಸ್ ಮಾಡಿದ ಕೆಲಸನ ಮುಗಿಸ್ಕೊಡ್ತೀನಿ ಮೇಡಮ್. ಸೊ ನನ್ನ ಸಾಯಿಸೋದಕ್ಕೆ ನೀವೇ ಇನ್ಸ್ಪೆಕ್ಟರ್ನ ಕಳ್ಸಿರೋದಲ್ವಾ ಅತ್ತೆ? ಇಷ್ಟೆಲ್ಲ ಆದ್ರೂ ನಿಮ್ಮ ಅಟೆಂಪ್ಟ್ಸ್ ಇನ್ನೂ ಮುಗ್ದಿಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಕೊಲ್ಲೋದಕ್ಕೆ 100 ಜನ ಇದ್ರೆ ಕಾಯೋದಕ್ಕೆ ಒಬ್ಬ ಇದ್ದೇ ಇರ್ತಾನೆ. ನನ್ನ ಕೊಲ್ಲೋದಕ್ಕೆ ಬಂದವನ್ ಜೀವ ಉಳಿಸಿದೀನಿ. ಇದ್ರಲ್ಲೇ ಗೊತ್ತಾಗತ್ತೆ ಆ ದೇವ್ರ ಲೆಕ್ಕಾಚಾರ ಏನು ಅಂತ. ನಿಮ್ ಪ್ರಯತ್ನ ನೀವ್ ಮಾಡ್ತಾನೆ ಇರಿ,
ನಾನು ನೋಡ್ತೀನಿ ಇದ್ ಎಲ್ಲಿಗ್ ಹೋಗಿ ನಿಲ್ಲುತ್ತೆ ಅಂತ. ಸರಿ ಅತ್ತೆ.